ತುಮಕೂರಿನ ಶ್ರೀ ಸಿದ್ಧಿವಿನಾಯಕ ಸಮುದಾಯ ಭವನದಲ್ಲಿ 48ನೇ ವರ್ಷದ 28 ದಿನಗಳ ದೃಶ್ಯಾವಳಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶ್ರೀ ಸಿದ್ಧಿವಿನಾಯಕ ನೂತನ ಕಲಾಮಂಟಪ ಉದ್ಘಾಟನಾ ಸಮಾರಂಭವು ಸೆಪ್ಟೆಂಬರ್ 7ರಂದು ಸಂಜೆ 6 ಗಂಟೆಗೆ ನಡೆಯಲಿದೆ. ಈ ಬಗ್ಗೆ ಶ್ರೀ ಸಿದ್ಧಿವಿನಾಯಕ ಸೇವಾ ಮಂಡಳಿ ಉಪಾಧ್ಯಕ್ಷ ಟಿ.ಎಚ್. ಪ್ರಸನ್ನಕುಮಾರ್ ತಿಳಿಸಿದರು. ಅವರು ತುಮಕೂರು ನಗರದ ಶ್ರೀ ಸಿದ್ಧಿವಿನಾಯಕ ಸಮುದಾಯ ಭವನದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಇಂದು ಮಾತನಾಡಿದರು. ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೇಂದ್ರದ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ. ಸೋಮಣ್ಣ, ಜಿಲ್ಲಾ ಉಸ್ತುವಾರಿ ಸಚಿವ ಡಾ. ಜಿ. ಪರಮೇಶ್ವರ್, ಸಿದ್ಧಗಂಗಾ ಮಠಾಧೀಶ ಸಿದ್ಧಲಿಂಗ ಸ್ವಾಮೀಜಿ, ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಶಾಸಕ ಜ್ಯೋತಿ ಗಣೇಶ್ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಸೇವಾ ಮಂಡಳಿ ಅಧ್ಯಕ್ಷ ನಾಗೇಶ್, ಕಾರ್ಯದರ್ಶಿ ಸಿದ್ದರಾಮಯ್ಯ, ಖಜಾಂಚಿ ನಟರಾಜ್, ಅನ್ಸೂಯಮ್ಮ, ರೇಣುಕಾ, ಹಿರಿಯ ಪತ್ರಕರ್ತ ನಾಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಚಾರಗಳನ್ನ ನಮ್ಮ ಮೂಲಕ ನಮ್ಮ ರಾಜ್ಯದ ಜಿಲ್ಲೆಯ ಹಾಗೂ ತುಮಕೂರಿನ ಜನತೆಗೆ ತಿಳಿಸುವ ಅವಕಾಶಕ್ಕಾಗಿ ನಮ್ಮನ್ನು ಬರಮಾಡಿಕೊಂಡಿದ್ದೇವೆ. ಈಗ ಕಾರ್ಯಕ್ರಮವನ್ನು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಾಗೇಶ್ ಅವರು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಹೇಳ್ಕೊಂಡು ಸ್ವಾಗತವನ್ನ ಟಿ.ಎಚ್. ಮಹೇಶ್ ಅವರು ನಿರ್ದೇಶಕರು ಹಾಗೂ ಆಹಾರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಸ್ವಾಗತವನ್ನು ನೆರವೇರಿಸಿಕೊಳ್ತಾರೆ. ನಮ್ಮ ಪತ್ರಿಕಾಗೋಷ್ಠಿಯನ್ನು ಅಧ್ಯಕ್ಷರಾದ ಎಚ್.ಆರ್. ನಾಗೇಶ್ ಅವರು ಭಾಗವಹಿಸಿ ಯಶಸ್ವಿಪಡಿಸಬೇಕೆಂದು ಕೊಡಿ ಅಂತ ನಾವು ಕೇಳಿಕೊಂಡು ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಮಂಡಳಿಯ ಉಪಾಧ್ಯಕ್ಷರಾದ ಟಿ.ಎಚ್. ಪ್ರಸನ್ನಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಂಡಳಿಯ ಕಾರ್ಯದರ್ಶಿಗಳಾದ ಜಗಜ್ಯೋತಿ ಸಿದ್ದರಾಮಯ್ಯನವರು ಅಧ್ಯಕ್ಷರಾಗಿ ಪ್ರಸನ್ನಕುಮಾರ್ ಅವರನ್ನ, ಗಣಪತಿ ಅಲಂಕಾರದ ಉಪಸಮಿತಿಯಾಗಿ ಎನ್. ಕೃಷ್ಣಮೂರ್ತಿ ಹಾಗೂ ಟಿ.ಕೆ. ಪದ್ಮರಾಜ್ ಅವರನ್ನ, ಹುಂಡಿ ಸಮಿತಿಯಾಗಿ ಎಂ.ಎನ್. ಉಮಾಶಂಕರ್ ಅವರನ್ನ, ಪ್ರಚಾರ ಸಮಿತಿಯಾಗಿ ಆರ್. ನಾಗರಾಜ್ ಅವರನ್ನ, ಪ್ರಸಾದದ ಹಾಗೂ ಉತ್ಸವ ಸಮಿತಿಯ ಜವಾಬ್ದಾರಿಯನ್ನು ಹೊಂದಂತ ಶ್ರೀ ಜಗಜ್ಯೋತಿ ಸಿದ್ದರಾಮಯ್ಯನವರನ್ನ ಈ ರೀತಿ ಉಪಸಮಿತಿಗಳನ್ನು ಮಾಡಿ ಎಲ್ಲರಿಗೂ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಈಗ ನಮ್ಮ ಗಣಪತಿಯ ಒಳಾಲಂಕಾರದ ಉಪಸಮಿತಿಯ ಎನ್. ಕೃಷ್ಣಮೂರ್ತಿ ಅದನ್ನು ನಾವು ಅದರಲ್ಲಿ ಕಥೆಯನ್ನು ಕೊಟ್ಟಿರ್ತೀವಿ. ಆದರೆ ಈ ಸೀಕ್ವೆನ್ಸ್ ಏನು ಬರುತ್ತೆ ಅಂತ ಹೇಳ್ತಾರೆ. ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತೇನೆ. 1948 ವರ್ಷಗಳ ನಿರಂತರವೂ ಕಾರ್ಯಕ್ರಮಗಳನ್ನು ನಡೆಸಲು ಮಾಧ್ಯಮ ಮಿತ್ರರನ್ನು ಆಹ್ವಾನಿಸಿ ಇಂದು ವಿಚಾರಗಳನ್ನು ಹಂಚಿಕೊಂಡು ನಿಮ್ಮ ಸಹಕಾರವನ್ನು ಕೊಡುತ್ತಿದ್ದೇನೆ. ತಾರೀಕು 7/9/2024 ಶನಿವಾರದಿಂದ 4/10/2024 ನಡೆಯಲಿರುವ ಗಣೇಶೋತ್ಸವಕ್ಕೆ ತುಮಕೂರು ನಗರ, ತುಮಕೂರು ಜಿಲ್ಲೆಯ ಹಾಗೂ ರಾಜ್ಯದ ಜನರಿಗೆ ಸುದ್ದಿಯನ್ನು ಮುಟ್ಟಿಸಿ ಗ್ರಾಮೀಣ ಜನ ಹೆಚ್ಚು ಆಗಮಿಸಿ ದೃಶ್ಯಾವಳಿಯನ್ನು ನೋಡಲು ಅನುವು ಮಾಡಿಕೊಳ್ಳಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. 28 ದಿನದ ಪೂಜೆ, ಅಭಿಷೇಕ, ಮಂಗಳಾರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಪ್ರಚಾರ ಕೊಡಬೇಕಾಗಿ ಪ್ರಾರ್ಥಿಸುತ್ತೇವೆ. ನೆರವೇರಿಸಿಕೊಳ್ಳಬೇಕೆಂದು ಕೇಳಿಕೊಂಡಾಗ ಅವರು ಆಗಮಿಸಿ ನೆರವೇರಿಸಿಕೊಂಡು ಒಪ್ಪಿಕೊಂಡಿರುತ್ತಾರೆ. ಮಹಾದ್ವಾರದ ಉದ್ಘಾಟನೆಯನ್ನು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಧ್ಯಕ್ಷರು, ಹಿರೇಮಠ ತುಮಕೂರು ಅವರು ಬಂದು ಸ್ವಾಗತ ನೆರವೇರಿಸಿಕೊಂಡು ಒಪ್ಪಿಕೊಂಡಿರುತ್ತಾರೆ. ದೃಶ್ಯಾವಳಿ ಉದ್ಘಾಟನೆಯನ್ನು ಡಾ. ಜಿ. ಪರಮೇಶ್ವರ್ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಮಿಕರು ಒಪ್ಪಿಕೊಂಡಿರುತ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ವಿ. ಸೋಮಣ್ಣನವರು
ಮಾನ್ಯ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವರು, ಮಾನ್ಯ ಶಾಸಕರು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರ ಅವರು ಸಹ ಆಗಮಿಸಲು ಒಪ್ಪಿಕೊಂಡಿರುತ್ತಾರೆ. ಹಾಗೂ ನಮ್ಮ ಮಂಡಳಿಯ ಅಧ್ಯಕ್ಷರಾದ HR ರಾಜೇಶ್ ಅವರು ಕೇಳಿಕೊಂಡಾಗ ಅವರು ಸಹ ಆಗಮಿಸಲು ಒಪ್ಪಿಕೊಂಡಿರುತ್ತಾರೆ. ಶ್ರೀಮತಿ ಶೋಭಾ ಕಲ್ಯಾಣ್, ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಶ್ರೀಮತಿ PV ಲಕ್ಷ್ಮೀ, ನಗರಸಭಾ ಆಯುಕ್ತರು, ಶ್ರೀಮತಿ ಬಸಂತಿ, ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ, ಅಧೀಕ್ಷಕ ಇಂಜಿನಿಯರ್ ಬೆಸ್ಕಾಂ ತುಮಕೂರು ಅವರುಗಳನ್ನು ಆಗಮಿಸಲು ಒಪ್ಪಿಕೊಂಡಿರುತ್ತೇವೆ. ಎಲ್ಲರೂ ಒಂದು ಸಹಕಾರ ಕೊಡಬೇಕೆಂದು ವಿನಂತಿ. ಪೌರಾಣಿಕ ಹಿನ್ನೆಲೆಯ 47 ಕಥಾಭಾಗಗಳು ಮುಗಿಸಿ ಇವತ್ತು 48ನೇ ಕಥಾಭಾಗವನ್ನು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಮಗ್ರ ದೇಶದಲ್ಲಿ ಈ ತರಹದ ದೃಶ್ಯಾವಳಿಯ ಒಂದು ವಾತಾವರಣವನ್ನು ಯಾರು ಮಾಡ್ತಾ ಇಲ್ಲ. ಸಿದ್ಧಿವಿನಾಯಕ ಸೇವಾ ಮಂಡಳಿ ಪ್ರಾರಂಭವಾದಾಗಲೂ ಸಹಿತ ಇವರು ವಿಶೇಷವಾದ ಅಲಂಕಾರವನ್ನು ಮಾಡ್ಕೊಂಡು ಬರ್ತಾ ಇದೆ. ಚಿಕ್ಕದಾಗಿ ಹೇಳೋದಾದರೆ ಈ ಸಾರಿಯ ವಿಶೇಷ ಅಲಂಕಾರ ಮೂಷಿಕಾಸುರ ಮರ್ಧನ ಅಂತ. ಮೂಷಿಕ ವಾಹನವಾಗಿ ಗಣೇಶನಿಗೆ ನಿಂತಹ ಆ ವ್ಯಕ್ತಿ, ಅವನ ಕಥಾ ಹಿನ್ನೆಲೆ ಈ ರೀತಿಯಾಗಿದೆ. ವಿಶೇಷವಾಗಿ ಕಾಂತ ಎನ್ನತಕ್ಕಂತಹ ಒಬ್ಬ ವಿಶೇಷವಾಗಿದ್ದಂತಹ ಒಬ್ಬ ಅವನು ಮಹಾಭಕ್ತ. ಆ ಒಂದು ಗಂಧರ್ವ ವರ್ಗಕ್ಕೆ ಸೇರಿದಂಥವನು ತಾನು ಅಮರನಾಗಬೇಕು ಅಂತ ಹೇಳಿ ಅವನು ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ದೇವಿ ಪ್ರತ್ಯಕ್ಷರಾಗಿ ನಿಂತಾಗ ನಿನ್ನ ಆಕಾಂಕ್ಷೆ ಏನು ಅಂದಾಗ, ನಾನು ಅಮರತ್ವವನ್ನು ಪಡ್ಕೊಳ್ಳೋದಕ್ಕಿಂತಹ ಆಕಾಂಕ್ಷೆಯನ್ನು ಹೊಂದಿದ್ದೇನೆ. ಅದು ಈ ಜಗತ್ತಿನಲ್ಲಿ ಹುಟ್ಟಿದಂಥ ಯಾವ ಜೀವಿಗಳಿಗೂ ಅಮರತ್ವ ಬೇಕಾಗಿಲ್ಲ, ಇನ್ನೇನಾದರೂ ಬೇರೆ ಕೇಳು. ಅಷ್ಟು ಹೊತ್ತಿಗೆ ಅವನಿಗೆ ದೇವಿಯ ಹಸ್ತದಲ್ಲಿ ಇದ್ದಂತಹ ಅಮೃತ ಕಳಶದ ಒಂದು ಭಾಗದ ಮೇಲೆ ಅವನ ದೃಷ್ಟಿ ಬಿದ್ದು, ನಾನು ಈ ಅಮೃತ ಕಳಶದಲ್ಲಿದ್ದಂಥ ಅಮೃತವನ್ನು ಸ್ವೀಕಾರ ಮಾಡಿಬಿಟ್ರೆ ಅಮರನಾಗ್ತೀನಿ ಅಂತ ಹೇಳಿ ನಾನು ಒಂದು ಮೂಷಿಕನಾಗಿ ಹೋಗಿ ದೇವಿಯ ಮೈ ಮೇಲೆ ಹತ್ತಿ ಅವಳ ಹಸ್ತದಲ್ಲಿದ್ದಂತಹ ಆ ಅಮೃತ ಕಳಶದ ಭಾಗವನ್ನು ಹೀರಿಬಿಡ್ತಾನೆ. ದೇವಿಗೆ ಇದು ಅರಿವಾಗಿ ಕೋಪ ಬಂದು, ನೀನು ಭಕ್ತನಾಗಿದ್ದೀಯಾ ಅಂತೇಳಿ ನಿನಗೆ ಆಶೀರ್ವಾದ ಮಾಡಬೇಕು ಅಂತಿದ್ರೆ ನೀನು ಹೀಗೆ ಕತ್ತು ನನ್ನೊಂದಿಗೆ ಈ ಥರ ವ್ಯವಹರಿಸಿರೋದ್ರಿಂದ ನೀನು ರಾಕ್ಷಸನಾಗು, ಬಸುರನಾಗು ಅಂತಂದು ಹೇಳಿ ಆಮೇಲೆ ಅವನಿಗೆ ಮೂಷಿಕಾಸುರ ಅನ್ನತಕ್ಕಂತಹ ಒಂದು ನಾಮಧಾರವನ್ನು ಮಾಡಿ ಅವನನ್ನು ಕಳಿಸ್ತಾರೆ. ಅಮ್ಮ, ತಪ್ಪು ಮಾಡದೆ ನನ್ನನ್ನು ಕ್ಷಮಿಸು, ನನಗೇನಾದರೂ ಮೋಕ್ಷ ಮಾರ್ಗವನ್ನು ಹೇಳು, ಮುಂದೆ ನನ್ನ ಮಗ ಸಿದ್ಧಿವಿನಾಯಕ ಜನ್ಮದಾಳಿ ಬಂದಾಗ ಅವನ ಕೃಪೆಯಿಂದ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾನೆ. ನಂತರದಲ್ಲಿ ಅವನ ಆ ರಾಕ್ಷಸಿ ಒಂದು ಮನೋವೃತ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಾನೆ. ಅದೇ ಸಂದರ್ಭಕ್ಕೆ ಸುವೇದಿ ಎಂಬತಕ್ಕಂತಹ ಒಬ್ಬ ಅಪ್ಸರೆ, ಅವಳು ದೇವಿಯನ್ನು ಕುರಿತು ಪ್ರಾರ್ಥನೆ ಮಾಡಿ, ನನಗೆ ಇಷ್ಟು ಕಾಲವಾದರೂ ಸಹಿತ ವಿವಾಹ ಸೌಭಾಗ್ಯ ಒದಗಲಿಲ್ಲ, ಏನಾದರೂ ಮಾಡಿ ಕೃಪೆ ಮಾಡು ತಾಯಿ. ಈಗ ನನ್ನ ಭಕ್ತನೊಬ್ಬ ಈಗ ಗರ್ಭಗುಡಿಯವಾಗ ನಮಸ್ಕಾರ ಮಾಡಿ ಹೊರಗೆ ಬರ್ತಾನೆ, ಅವನನ್ನು ನೀನು ವಹಿಸು ಅಂತ ಹೇಳ್ತಾಳೆ. ಆ ದೇವಸ್ಥಾನದ ಆವರಣದಲ್ಲಿ ಸುವೇದಿ ಈ ಮೂಷಿಕಾಸುರನನ್ನು ವಹಿಸಿಬಿಡ್ತಾಳೆ. ಹಾಗಾಗಿ ನಂತರದಲ್ಲಿ ಮೂಷಿಕಾಸುರನ ರಾಕ್ಷಸಿ ಪ್ರವೃತ್ತಿ ಜಾಸ್ತಿ ಆಗ್ತದೆ. ಜನರಿಗೆ ಬಹಳಷ್ಟು ಕಷ್ಟವಾದಾಗ ಮತ್ತೆ ಎಲ್ಲರೂ ಸೇರಿ ಸಿದ್ಧಿವಿನಾಯಕನನ್ನು ಪ್ರಾರ್ಥನೆ ಮಾಡ್ತಾರೆ. ಸಿದ್ಧಿವಿನಾಯಕ ಪ್ರತ್ಯಕ್ಷನಾಗಿ, ನಾನು ಆ ರಾಕ್ಷಸನ ಒಂದು ಸಂಹಾರವನ್ನು ಮಾಡಿ ಲೋಕ ಕಲ್ಯಾಣ ಮಾಡ್ತೀನಿ ಅಂತ ಹೇಳ್ತಾನೆ. ಅವನ ಅಟ್ಟಹಾಸ, ಅದು ಎಲ್ಲ ರಾಕ್ಷಸನ ಅಟ್ಟಹಾಸ ಶುರುವಾದಾಗ ವಿಘ್ನೇಶ್ವರ ಅವನ ಸಂಹಾರಕ್ಕೆ ಅಂತ ಹೋಗ್ತಾನೆ. ಆಗ ಅವನು ಅಮೃತಪಾನ ಮಾಡಿದ್ರಿಂದ ಅವನಿಗೆ ಸಾವು ಆಗ್ತಿರೋದಿಲ್ಲ. ಇವ್ರು ಏನು ಮಾಡೋದು, ಇವನೇನಾದ್ರು ಮಾಡಿ ಸಂಹಾರ ಮಾಡಬೇಕಲ್ಲ ಅಂತ ಹೇಳಿ ಕೊನೆಗೆ ವಿನಾಯಕನೇ ಬಂದು ಯಾವುದೇ ಆಯುಧದಿಂದ ಅವನಿಗೆ ಸಾವಿಲ್ಲ, ತನ್ನ ದಂತವನ್ನೇ ಮುರಿದು ಅವನ ಮೇಲೆ ಪ್ರಯೋಗವನ್ನು ಮಾಡ್ತಾನೆ. ಹಾಗೆ ಪ್ರಯೋಗ ಮಾಡಿದಾಗ ಅವನು ಸಾವು ಆಗ್ಬಿಟ್ರೆ ನನ್ನ ಗತಿ ಏನು ಅಂತ ಅವನ ಪತ್ನಿಯಾಗಿದ್ದಂತಹ ಸುವೇದಿ ತಾನು ಹೋಗಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾನೆ. ನೀನೀಗ ನನಗೆ ವರನನ್ನು ಕಳಿಸಿದೆ, ಇವತ್ತು ಸಿದ್ಧಿವಿನಾಯಕನ ದಂತದಿಂದ ನನ್ನ ಗಂಡನ ಸಾವು ಉಂಟಾಗುತ್ತೆ, ಏನು ಮಾಡೋರು, ನೀನು ರಕ್ಷಿಸು ತಾಯಿ ನನಗೆ ಅಂತ ಮತ್ತೆ ಅವರು ದೇವಿಯನ್ನು ಬೇಡ್ಕೊಳ್ತಾರೆ. ಆಯಿತು, ನಿನ್ನ ಗಂಡನನ್ನು ನಾನು ರಕ್ಷಿಸ್ತೀನಿ ಅಂತ ಹೇಳಿ ಒಂದು ವಿಶೇಷವಾದಂತಹ ಕಂಕಣವನ್ನು ಆ ಮೂಷಿಕಾಸುರನಿಗೆ ಕೊಡ್ತಾರೆ. ಅವನ ಅಟ್ಟಾಸ ಮತ್ತೆ ಜಾಸ್ತಿ ಆದಾಗ ಎಲ್ಲ ಇದು ಮುಖ್ಯವಾಗಿರ್ತಕ್ಕಂಥ ದೇವತೆಗಳೆಲ್ಲ ಪರಶುವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಾನೆ. ಆಗ ಪರಶುವ ಆಯಿತು, ಇದಕ್ಕೆ ಸಿದ್ಧಿವಿನಾಯಕ ಜನ್ಮ ತಾಳಿ ಇದಕ್ಕೆ ಒಂದು ಅಂತ್ಯವನ್ನು ಮಾಡ್ತಾನೆ ಅಂತ ಹೇಳಿದಾಗ ಸಿದ್ಧಿವಿನಾಯಕ ಸಂಹಾರ ಮಾಡೋದು ಹೋದರೆ ಮೂಷಿಕಾಸುರ ಸಾಯೋದಿಲ್ಲ. ಇಬ್ಬರು ಘೋರವಾದ ಯುದ್ಧ, ನಮ್ಮ ಸೃಷ್ಟಿಯ ಕೆಲಸ ಹೇಗೆ ನಡಿಬೇಕು ಅಂತ ಹೇಳಿ ಅವನು ಹೇಳಿದಾಗ ಕೊನೆಗೆ ಆ ದೇವಿ, ನಾನು ನನ್ನ ಭಕ್ತರು ನೋಡಿಸ್ತೇನೆ, ನೀನು ನಿನ್ನ
ಮತ್ತು ನಿನ್ನ ಮಗನ ಉಳಿಸ್ಕೋಬೇಕಾದ್ರೆ ಇಲ್ಲ ಹಾಗಾದ್ರೆ ನಾನು ಉಗ್ರರೂಪ ತಾಳ್ತೀನಿ ಅಂತ ದೇವಿ ಹೇಳ್ತಾಳೆ. ಪರಶಿವ ನೀನು ಉಗ್ರರೂಪ ತಾಳ್ತಾರೆ, ನಾನು ಉಗ್ರರೂಪ ತಾಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಈಗ ಇಬ್ಬರು ಒಬ್ಬ ಕಾಲ ಭೈರವನಾಗ್ತಾನೆ, ಇನ್ನೊಬ್ಬರು ಕಾಲ ಭೈರವಿಯಾಗಿ ಭಕ್ತ ಮತ್ತು ಭಗವಂತನ ಸೃಷ್ಟಿಯಲ್ಲಿ ಈ ಹೋರಾಟ ಪ್ರಾರಂಭ ಆಗುತ್ತೆ. ಇದು ಎಲ್ಲಿಗೆ ಅಂತ್ಯ ಆಗತಕ್ಕಂಥದ್ದು? ದೇವತೆಗಳೆಲ್ಲ ಆಗಮಿಸಿ ನೀವು ದೇವತೆ ನೀವು ಲೋಕರಕ್ಷಕರಾಗಿರ್ತಕ್ಕಂಥ ನೀವೇ ಜಗಳ ಆಡದೆ ಭಕ್ತರ ಹೆಸರಿನಲ್ಲಿ ಹೇಗೆ ಕೊನೆಗೆ ಏನಾದರೂ ಶಾಂತವಾಗಬೇಕು. ಏನು ಮಾಡೋದು? ಮೂಷಿಕಾಸುರ ಸಾಯುವ ಹಾಗಿಲ್ಲ, ಕೊನೆಗೆ ಲೋಕದ ಸಂರಕ್ಷಣೆಯಾಗಿ ಕಷ್ಟವಾಗ್ತದೆ. ಆಗಿರೋದ್ರಿಂದ ಮೂಷಿಕಾಸುರನಿಗೆ ಅಂತ್ಯವಿಲ್ಲ. ಆದ್ದರಿಂದ ಅವನು ಗಜಾನನಿಗೆ ಸಿದ್ಧಿವಿನಾಯಕನಿಗೆ ವಾಸನವಾಗಿ ಅವನು ಉಳಿಲಿ, ಆಕೆ ದೈವ ಸಾಕ್ಷಾತ್ಕಾರವನ್ನು ಪಡೆದು ದೇವಿಯಲ್ಲಿ ಅವರು ಐಕ್ಯ ಆಗ್ತಾರೆ. ಅದಕ್ಕೆ ಲೋಕಮಂಗಲಕರವಾದಂತಹ ಕೆಲಸ ಆಗ್ತದೆ ಅಂತ ಹೇಳ್ತಾರೆ. ಈಗ ಅವಕಾಶ ಕಲ್ಪಿಸಿಕೊಂಡಿದ್ದೀವಿ. ಸುಗಮ ಸಂಗೀತ 2ಕ್ಕೆ ಅವಕಾಶ ಆಗಿದೆ. ಈ ಬಾರಿ ಶಾಲಾ ಮಕ್ಕಳಿಗೆ ಎಕ್ಸಾಮು ಅದನ್ನು ಟೆಸ್ಟ್ ಇರೋದ್ರಿಂದ ಅವರು ರಿಕ್ವೆಸ್ಟ್ ಮಾಡಿರೋದ್ರಿಂದ 2 ಶಾಲೆ ಕಾರ್ಯಕ್ರಮ ತಗೊಂಡಿದೆ. ಸಾಮೂಹಿಕ ವಿಶೇಷ ಪೂಜೆಗಳಲ್ಲಿ 2 ಕೊಟ್ಟಿದ್ದೇವೆ. ಮ್ಯಾಜಿಕ್ ಶೋ 2 ಇದೆ. ಹಾಸ್ಯ ನಾಟಕ ಇದೆ. ನಮ್ಮ ಯಕ್ಷಗಾನ ಒಂದಕ್ಕೂ ಅವಕಾಶ ಕಲ್ಪಿಸಿದ್ದೇವೆ. ವಾದ್ಯಗೋಷ್ಠಿ 6 ಇದೆ. ಹಾಗೆ ಈ ಬಾರಿ ನಾವು 10 ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದನ್ನು ದಯಮಾಡಿ ತಾವು ಪ್ರಕಟಗೊಳಿಸಬೇಕು. 2 ರಿಂದ 5 ವರ್ಷದ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಇದೆ, ಅವಕ್ಕೆ ಬಹುಮಾನ ಇದೆ. ಪ್ರತಿ ವರ್ಷ ಒಂದೊಂದು ಮಹಿಳೆಯರಿಗೆ ಒಂದ್ಸತಿ ನಾವು ಮಂಡಕ್ಕಿ ಕಾರ್ಯಕ್ರಮ ಮಾಡಿದ್ವಿ. ಈ ಬಾರಿ 20 ಜನ ಬಡ ಗರ್ಭಿಣಿಯರಿಗೆ ಮನೆಯಲ್ಲಿ ನಾವು ಯಾವ ರೀತಿ ಶಾಸ್ತ್ರೋಕ್ತವಾಗಿ ಶ್ರೀಮಂತ ಮಾಡ್ತೀವಿ, ಅದಕ್ಕೆ ಬಡ ಹೆಣ್ಣುಮಕ್ಕಳಿಗೆ ಗರ್ಭಿಣಿಯರಿಗೆ ಅವಕಾಶ ಕಲ್ಪಿಸ್ತಾ ಇದೆ. ಸಾರ್ವಜನಿಕರಿಗೆ ಭಾಗವಹಿಸಬೇಕು. ತಾವೆಲ್ಲ ಏನು ಬಂದು ಕೂತ್ಕೊಂಡು ನಮ್ಗೆ ನೋಡ್ತೀವಿ, ಅವ್ರುಗಳನ್ನೇ ನಾವು ಇನ್ವಾಲ್ವ್ ಮಾಡಿಕೊಂಡು ಸ್ಪರ್ಧೆಗಳನ್ನ ನಡೆಸಿ ಅವ್ರಿಗೆ ಹೆಚ್ಚು ಬಹುಮಾನಗಳನ್ನು ನೀಡ್ತಾ ಇದ್ದೀವಿ. ವಾಕ್ಶ್ರವಣ ಮಕ್ಕಳ ದೋಷವುಳ್ಳ ಮಕ್ಕಳು ಸುಮಾರು 60 ಜನ ಮಕ್ಕಳು ರೆಡ್ ಕ್ರಾಸ್ ಅಲ್ಲಿದ್ರು. ಅವರನ್ನು ಭೇಟಿ ಮಾಡಿ ಬಹಳ ಚೆನ್ನಾಗಿ ನೃತ್ಯಗಳನ್ನು ಮಾಡ್ತಾರೆ. ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ. ಹಾಗೂ ಶಾಲಾ ಮಕ್ಕಳಿಗೆ ಗಣಪತಿ ಹಾಗೂ ನಂದಿನಿ ಹಾಲಿನ ಕೇಂದ್ರದವರ ಚಿಹ್ನೆಯನ್ನು ಪಡೆದಂಥ ಮಕ್ಕಳಿಗೆ ನಮ್ಮ ನಂದಿನಿ ಹಾಲಿನ ಕೇಂದ್ರದವರು ಒಕ್ಕೂಟದವರ ಅವರಿಗೆ ಮಕ್ಕಳಿಗೆ ಹಾಲು ಬೇಡ ಹಾಗೂ ಬಹುಮಾನಗಳನ್ನು ನೀಡ್ತಾರೆ. ಈ ಬಾರಿ ನಮ್ಮ ಯೂತ್ಸು ನಮ್ಮ ಗಣಪತಿ ಮಂಡಿಗೆ ಬರೋದು ಕಮ್ಮಿ ಆಗಿತ್ತು. ಹಾಗಾಗಿ ಕಾಲೇಜಿನ ಜಿಲ್ಲಾ ಮಟ್ಟದ ಕಾಲೇಜಿನ ಜಾನಪದ ನೃತ್ಯ ಸಿನಿಮಾ ಹಾಡುಗಳಿಗೆ ಡ್ಯಾನ್ಸ್ಗೆ ಅವಕಾಶ, ಜಾನಪದ ನೃತ್ಯಕ್ಕೆ ಸ್ಪರ್ಧೆ ಮಾಡಿ ನಗದು ಬಹುಮಾನಗಳನ್ನು ಘೋಷಿಸಿರುತ್ತೇವೆ. ಸಿದ್ಧಿವಿನಾಯಕ ಸೇವಾ ಮಂಡಳಿಯ ಗಣೇಶೋತ್ಸವ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ಆಚರಿಸಕ್ಕೆ ನಮ್ಮ ಪತ್ರಕರ್ತರ ಮಿತ್ರರು ಮತ್ತು ಟಿವಿ ಮಾಧ್ಯಮದವರು ನಮಗೆ ಸ್ವಲ್ಪ ಪ್ರಚಾರದ ಕೊರತೆ ಇದೆ. ತಾವುಗಳೆಲ್ಲ ನಮಗೆ ಸಹಕರಿಸಿ ಕೊಟ್ಟರೆ, ಏಕೆಂದರೆ ಇದು ನಾಡಿನಾದ್ಯಂತ ಹೆಸರು ಮಾಡಿರುವಂಥದ್ದು. ಇದೇ ಒಂದು ದೊಡ್ಡ ವೇದಿಕೆಯಾಗಿ ಹೆಸರಾಂತ ಕಲಾವಿದರುಗಳೆಲ್ಲ ಇಲ್ಲಿ ಭಾಗವಹಿಸಿದ್ದಾರೆ. ಪುನಕಡಿ ವೈದ್ಯನಾಥನು, ಡಿ.ಕೆ. ಸುಮಿತ್ರ, ದಿವಂಗತ ಅಂಬರೀಷ್ ಎಲ್ಲ ಈ ವೇದಿಕೆಯಲ್ಲಿ ಕೊಂಡೋಗಿದ್ದಾರೆ. ಇಂಥ ದೊಡ್ಡ ಕಾರ್ಯಕ್ರಮ ಇಲ್ಲಿ ಹೆಸರುವಾಸಿಯಾಗಿದೆ ಮತ್ತು ಇಲ್ಲಿ ದೃಶ್ಯಾವಳಿಯನ್ನು ಪ್ರತಿ ವರ್ಷ 48 ವರ್ಷದಿಂದ ನಡ್ಕೊಂಡ್ತಾ ಇದ್ದೀವಿ. ಕೇವಲ ಕೋವಿಡ್ ಇದ್ದಾಗ ಮಾತ್ರ 2 ವರ್ಷ ನಾವು ದೃಶ್ಯಾವಳಿ ಮಾಡೋಕ್ಕಾಗಲಿಲ್ಲ. ಅದ ನಂತರ ನಾವು ಕ್ರಮೇಣ ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ದೃಶ್ಯಾವಳಿಯನ್ನು ನೋಡಿ ಸುಮಾರು ಜನ ಬೇರೆ ಕಡೆ ಮುಂಚಿಂದ ನಮ್ಮ ಪ್ರಚಾರ ಜಾಸ್ತಿಯಾಗಿ ಬಸ್ಗಳಿಂದ ಬೇರೆ ಊರಿಂದ ಬಂದು ಇಲ್ಲಿ ಬಂದು ನೋಡ್ಕೊಂಡು ಹೋಗುವಂಥ ಪ್ರತೀತಿ ಉಂಟು. ಅದಕ್ಕೆ ನಮ್ಮ ಪ್ರಚಾರ ಮಾಧ್ಯಮದಿಂದ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ನಡೀತಾ ಬರ್ತಾ ಇದೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಸುದ್ದಿಗೋಷ್ಠಿಗೆ ಆಗಮಿಸಿರುವ ನಮ್ಮ ಎಲ್ಲರ ಆತ್ಮೀಯ ಸ್ನೇಹಿತರುಗಳಾದಂಥ ತಮ್ಮೆಲ್ಲರಿಗೂ ಗೊತ್ತಿರುವಾದ ದಯವಿಟ್ಟು ಪ್ರತಿದಿನ